ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಹದರಿ ಸರ್. ನಮ್ಮ ಒಂದು ವಿಡಿಯೋ ಸೀರೀಸ್ನಲ್ಲಿ ಹೊಸ ಒಂದು ಕೋರ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪರೀಕ್ಷೆಗೆ ಹೋದರೂ ಕೂಡ ನಮಗೆ ಏನಾಗ್ತದೆ, ಇಂಗ್ಲೀಷ್ ಗ್ರಾಮರ್ ಬರ್ತದೆ. SSLC PUC ಡಿಗ್ರಿ ಆ್ಯಂಡ್ TET CET KPSC ಆಗಲಿ RRB ಆಗಲಿ ಎಲ್ಲ ಒಂದು ಇಲಾಖೆಗೆ ನಾವು ಪರೀಕ್ಷೆಗೆ ಏನಾದರೂ ಹೋಗ್ಬೇಕಂತಂದ್ರೆ ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಯಾವುದು ಅಂದ್ರೆ ಅದು ಇಂಗ್ಲೀಷ್ ಗ್ರಾಮರ್. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಈ ಗ್ರಾಮರ್ ಸೀರೀಸ್ಗಳನ್ನು ಮಾಡಬೇಕಂತ ಮಾಡ್ಕೊಂಡಿದ್ದೀನಿ. ಸೊ ತಾವೆಲ್ಲರೂ ಕೂಡ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಯಾರು ಈ ಒಂದು ಪರೀಕ್ಷೆಗೆ ತಯಾರಿ ನಡೆಸಿರ್ತಾರಲ್ಲ ಅವರಿಗೆ ಏನು ಮಾಡಿರಿ, ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಡೋಂಟ್ ವೇಸ್ಟ್ ದ ಟೈಮ್, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಸೊ ಮೊದಲಿಗೆ ನಾವು ವೆರಿ ಬೇಸಿಕ್ನಿಂದ ಏನು ಮಾಡೋಣ, ಗ್ರಾಮರ್ ಅಂತಂದ್ರೆ ಏನು ಮತ್ತು ಈ ಗ್ರಾಮರ್ನಲ್ಲಿ ನಾವು ಏನನ್ನು ಕಲಿತೀವಿ, ಗ್ರಾಮರ್ನಲ್ಲಿ ಏನನ್ನು ಒಳಗೊಂಡಿರ್ತದೆ ಅನ್ನುವಂಥದ್ದನ್ನು ನೋಡ್ಕೋತಾ ಹೋದರೆ, ಮೊದಲಿಗೆ ಗ್ರಾಮರ್ ಅಂತಂದ್ರೆ ಏನು. ಗ್ರಾಮರ್ ಈಸ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಎನಿ ಲ್ಯಾಂಗ್ವೇಜ್. ನೋಡಿರಿ, ಯಾವುದೇ ಒಂದು ಭಾಷೆಯನ್ನು ವ್ಯವಸ್ಥಿತವಾಗಿ ನಾವು ಅಧ್ಯಯನ ಮಾಡ್ಬೇಕಂತಂದಾಗ ಅದಕ್ಕೆ ಗ್ರಾಮರ್ ಅಂತ ಕರಿತೀವಿ. ಈಗ ಕನ್ನಡ ಆಗಿರಲಿ, ಹಿಂದಿ ಆಗಿರಲಿ, ತೆಲುಗು ಆಗಿರಲಿ, ತಮಿಳ್ ಆಗಿರಲಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೌ ದ ಗ್ರಾಮರನ್ನು ನಮಗೆ ಗೊತ್ತಿದ್ರೆ ಮಾತ್ರ ಏನಾಗ್ತದೆ, ಒಂದು ಒಳ್ಳೆಯ ಭಾಷೆಯನ್ನು ವ್ಯವಸ್ಥಿತವಾಗಿ ಬರೀಲಿಕ್ಕೆ ಓದಲಿಕ್ಕೆ ಬರ್ತದೆ. ಸೊ ವೆರಿ ಬೇಸಿಕ್ ಲೆವೆಲಲ್ಲಿ ನಾವು ಲೆಟ್ರನ್ನು ನೋಡ್ಕೊಂಬರ್ತೀವಿ. ಲೆಟರ್ ಅಂತಂದಾಗ ಏನು, ವಾಟ್ ಈಸ್ ಲೆಟರ್? ಲೆಟರ್ ಈಸ್ ಅ ಸಿಂಗಲ್ ಸಿಂಬಾಲ್ ಯೂಸ್ಡ್ ಇನ್ ರೈಟಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್ ವರ್ಡ್ಸ್. ಇದು ಬೇರೆ ಏನೂ ಅಲ್ಲ ರೀ, ಸಿಂಗಲ್ ಒಂದು ಸಿಂಬಲ್ ಅಂತ ಕರಿತೀವಿ. ಲೆಟರ್ ಅಂತಂದಾಗ ಸಿಂಬಲ್ ರೀ, ಜಸ್ಟ್ ಇದು ಸಿಂಬಲ್, ಒಂದು A ಅನ್ನುವಂಥ ಸಿಂಬಲ್ಲು, B ಅನ್ನುವಂಥ ಸಿಂಬಲ್ಲು, C ಅನ್ನುವಂಥ ಸಿಂಬಲ್ಲು, D ಅನ್ನುವಂಥ ಸಿಂಬಲ್ಲು. ಇದನ್ನು ಎಲ್ಲಿ ಬಳಕೆ ಮಾಡ್ತೀವಿ ಅಂತಂದಾಗ ರೈಟಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್ ವರ್ಡ್ಸ್. ನೋಡಿರಿ, ಸ್ಪೆಲ್ಲಿಂಗ್ಗಳಲ್ಲಿ ವರ್ಡ್ಸ್ಗಳಲ್ಲಿ ನಾವೇನು ಮಾಡ್ತೀವಿ, ಬರೀಲಿಕ್ಕೆ ಯೂಸ್ ಮಾಡ್ಕೊಳ್ತೀವಿ. ದ್ಯಾಟ್ಸ್ ವಿ ಕಾಲ್ಡ್ ಆ್ಯಸ್ ಅ ಲೆಟರ್ ಅಂತ ಕರಿತೀವಿ. ಸೊ ಇನ್ ಇಂಗ್ಲೀಷ್ ದೇರ್ ಆರ್ 26 ಲೆಟರ್ಸ್ ಇನ್ ಆಲ್ಫಾಬೆಟ್. ನಾವು ಆಲ್ಫಾಬೆಟ್ ಅಂತ ನೋಡ್ತೀವಿ, ಇಲ್ಲಿ ಆಲ್ಫಾಬೆಟ್ಸ್ ಅಂತ ಕರೀತಾರೆ ಸಾಕಷ್ಟು ಜನ. ಆಲ್ಫಾಬೆಟ್ಸ್ ಅಂತ ಕರಿಬಾರ್ದು, ಯಾಕಂತಂದಾಗ ಇಲ್ಲಿ ವರ್ಣಮಾಲೆ ಅಂತ ಕರಿಬೇಕು ಹೊರತು ವರ್ಣಮಾಲೆಗಳು ಅನ್ನುವಂಥದ್ದಲ್ಲಿ ತಪ್ಪು ಉಚ್ಚಾರ ಆಗಿರ್ತದೆ. ಹಾಗಾಗಿ ಆಲ್ಫಾಬೆಟ್ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರ್ತದೆ. ದೇರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲೀಷ್ನಲ್ಲಿ 26 ಅಕ್ಷರಗಳನ್ನು ನಾವೇನು ಮಾಡ್ತೀವಿ, ಇಲ್ಲಿ ಕಾಣ್ತೀವಿ. ಸೊ ನಮಗೆಲ್ಲ ಈ ಲೆಟರ್ಸ್ಗಳು ಗೊತ್ತು, ABCDEFD. ಸೊ ಜಡ್ ತನಕ ನಮಗೇನಾಗ್ತದೆ, ಗೊತ್ತಾಗ್ತದೆ. ಮತ್ತು ಅದರಲ್ಲಿ ನಾವು 2 ಭಾಗಗಳನ್ನು ಮಾಡ್ತೀವಿ. 2 ಭಾಗಗಳನ್ನು ಯಾವ ರೀತಿ ಮಾಡ್ತೀವಿ, ಒಂದು ವಾವೆಲ್ಸ್ ಅಂತ ಮಾಡ್ತೀವಿ, ವಾವೆಲ್ಸ್ ಆ್ಯಂಡ್ ಕಾನ್ಸೋನಂಟ್ಸ್ ಅಂತ ಮಾಡ್ತೀವಿ, ಕಾನ್ಸೋನಂಟ್ಸ್. ಸೊ ವಾವೆಲ್ಸ್ ದೇರ್ ಆರ್ 5 ವಾವೆಲ್ಸ್ಗಳನ್ನು ನೋಡ್ತೀವಿ. ಇನ್ನು ಉಳಿದಂಥ ಅದರ್ಸ್ ಆರ್ 21 ಲೆಟರ್ಸ್ ಆರ್ ಕಾನ್ಸೋನಂಟ್ಸ್ ಅಂತ ಕರಿತೀವಿ. ನಾವು 21 ವ್ಯಂಜನಾಕ್ಷರಗಳು, 5 ನಾವು ಸ್ವರಗಳನ್ನು ಏನು ಮಾಡ್ತೀವಿ, ಇಂಗ್ಲೀಷ್ನಲ್ಲಿ ನೋಡ್ತೀವಿ. ಸೊ ನಮಗಿಲ್ಲೆಲ್ಲ ಲೆಟರ್ಸ್ಗಳು ಬರೀದು ಬಂತು ಅಂತಂದಾಗ, A to Z ಬರೆಯೋದು ಬಂತು ಅಂದಾಗ ನೆಕ್ಸ್ಟ್ ನಾವು ಹೋಗುವಂಥದ್ದು ಏನು ಅಂತಂದಾಗ ಸೆಂಟೆನ್ಸ್ಗೆ ಹೋಗ್ತೀವಿ ನಾವು. ವರ್ಡ್ಸ್ಗೆ ಹೋಗ್ತೀವಿ. ಸೊ ವಾಟ್ ಈಸ್ ವರ್ಡ್ ಅಂತಂದ್ರೆ ಏನು? ಇಟ್ ಈಸ್ ಅ ಗ್ರೂಪ್ ಆಫ್ ಲೆಟರ್ಸ್. ಏನ್ರಿ ಇದು? ಇಟ್ ಈಸ್ ಅ ಗ್ರೂಪ್ ಆಫ್ ಲೆಟರ್ಸ್. ಅಕ್ಷರಗಳ ಗುಂಪಿಗೆ ನಾವೇನಂತ ಕರಿತೀವಿ, ಅಕ್ಷರಗಳ ಗುಂಪಿಗೆ ನಾವು ವರ್ಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಕೊಟ್ಟಿರುವಂಥ ಇದು ಯೂಸ್ಡ್ ಅನ್ನುವಂಥದ್ದು ಒಂದು ವರ್ಡು. ಯಾಕಂದರೆ ಇಲ್ಲಿ ಏನದ, ಅಕ್ಷರಗಳ ಗುಂಪದ. ಮತ್ತು ಇಲ್ಲಿ ಇನ್ ಅಂತ ಅದೇ, IN, ಇದು ಅಕ್ಷರಗಳ ಗುಂಪಿಗೆ ನಾವೇನಂತ ಕರಿಬೇಕು, ವರ್ಡ್ ಅಂತ ಕರಿಬೇಕು. ಸೊ ನಮಗೆ ಲೆಟರ್ಗಳು ಗೊತ್ತಾಯಿತು, ಈ ಸಿಂಗಲ್ ಸಿಂಬಲ್ ಅಂತ ಕರಿತೀವಿ ನಾವು, ABCD ಈ ರೀತಿ ಸಿಂಗಲ್ ಸಿಂಬಲ್ಸ್ಗಳು. ಅದೇ ರೀತಿ ವರ್ಡ್ ಅಂತ ಕರಿಬೇಕಂತಂದಾಗ ಇಟ್ ಈಸ್ ಅ ಗ್ರೂಪ್ ಆಫ್ ಲೆಟರ್ಸ್. ಲೆಟರ್ಗಳ ಗುಂಪಿರಬೇಕು. ಸರ್ AB ಇದ್ರೆ ನಡೀತದನ್ರಿ? ಇಲ್ಲ, ಆ ರೀತಿ ಬರೋದಲ್ಲ, ವ್ಯವಸ್ಥಿತವಾಗಿ ಇರಬೇಕಾಗ್ತದೆ. ಓಕೆ, ಸಿಸ್ಟಮೆಟಿಕ್ಕಾಗಿ ಇರಬೇಕಾಗ್ತದೆ. ಇನ್ ಅನ್ನುವಂಥದ್ದು ಏನಾಗಿರ್ತದೆ, ಇಲ್ಲಿ ಸಿಸ್ಟಮೆಟಿಕ್ ಆಗಿರುವಂಥದ್ದು ಮತ್ತು ಮೀನಿಂಗನ್ನು ಕೊಡುವಂಥದ್ದು ಇರಬೇಕು. ನೆಕ್ಸ್ಟ್ ಹೋಗೋಣ. ನಿಮಗೆ ವರ್ಡ್ಗಳನ್ನು ಬರೀಲಿಕ್ಕೆ ಬರ್ಲಾಕತ್ತು ಅಂತಂದಾಗ ನೋಡಿರಿ, ಆ್ಯಂಡ್ ಅಂತ ಬರಿತೀರಿ, ಇನ್ ಅಂತ ಬರಿತೀರಿ, ರೈಟಿಂಗ್ ಅಂತ ಬರಿತೀರಿ. ನೆಕ್ಸ್ಟ್ ವಾಟ್ ಟು ಡೂ, ನೆಕ್ಸ್ಟ್ ನಾವು ಮುಂದೆ ಏನು ಮಾಡಬೇಕು ಅಂತಂದಾಗ ಸೆಂಟೆನ್ಸ್ ಅಂತ ಕರಿತೀವಿ ನಾವು. ಸೆಂಟೆನ್ಸ್, ವಾಟ್ ಈಸ್ ಸೆಂಟೆನ್ಸ್? ಸೆಂಟೆನ್ಸ್ ಅಂತಂದ್ರೆ ಏನು? ಸೆಂಟೆನ್ಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್. ನೋಡಿರಿ, ಗ್ರೂಪ್ ಆಫ್ ವರ್ಡ್ಸ್
ಶಬ್ದಗಳ ಗುಂಪಿಗೆ ನಾವೇನಂತ ಕರಿತೀವಿ? ಸೆಂಟೆನ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿರಿ, ಎ ಸೆಂಟೆನ್ಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್ ದ್ಯಾಟ್ ಗಿವ್ಸ್ ಎ ಕಂಪ್ಲೀಟ್ ಮೀನಿಂಗ್ ಆರ್ ಥಾಟ್. ಪೂರ್ಣ ಅರ್ಥವನ್ನು ಕೊಡುವಂತಹ ಶಬ್ದಗಳ ಗುಂಪಿಗೆ ನಾವೇನಂತ ಕರಿಬೇಕು? ಸೆಂಟೆನ್ಸ್ ಅಂತ ಕರಿಬೇಕು. ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ನಾವು ತಿಳ್ಕೊಬೇಕಾಗ್ತದೆ. ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್. ಯಾವುದೇ ಒಂದು ಸೆಂಟೆನ್ಸನ್ನು ಪ್ರಾರಂಭ ಮಾಡ್ಬೇಕಂತಂದ್ರೆ ಕ್ಯಾಪಿಟಲ್ ಲೆಟರ್ನಿಂದ ಪ್ರಾರಂಭ ಮಾಡಬೇಕು. ಆ್ಯಂಡ್ ಇಟ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್, ಕ್ವೆಶ್ಚನ್ ಮಾರ್ಕ್ ಆರ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಯಾವುದೇ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಅದು ಯಾವತ್ತೂ ಕೂಡ ಫುಲ್ ಸ್ಟಾಪ್ನಿಂದ ಕಂಪ್ಲೀಟ್ ಆಗಬೇಕು, ಅಥವಾ ಕ್ವಶನ್ ಮಾರ್ಕ್ನಿಂದ ಕಂಪ್ಲೀಟ್ ಆಗಬೇಕು, ಅಥವಾ ಎಕ್ಸ್ಕ್ಲಮೇಷನ್ ಮಾರ್ಕ್ನಿಂದ ಕಂಪ್ಲೀಟ್ ಆಗಬೇಕು. ಅಂದಾಗ ಮಾತ್ರ ಅದಕ್ಕೆ ನಾವು ವಾಕ್ಯ ಅಂತ ಕರಿತೀವಿ. ಆ್ಯಂಡ್ ಅನದರ್ ಥಿಂಗ್ ಈಸ್ ಹಿಯರ್, ಇಟ್ ಸ್ಟಾರ್ಟ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಯಾವತ್ತೂ ಕೂಡ ಒಂದು ಸೆಂಟೆನ್ಸನ್ನು ಪ್ರಾರಂಭ ಮಾಡಬೇಕಂತಂದ್ರೆ ಕ್ಯಾಪಿಟಲ್ನಿಂದ ಪ್ರಾರಂಭ ಮಾಡಬೇಕಾಗ್ತದೆ. ಯಾವತ್ತೂ ಕೂಡ ಒಂದು ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕಂತಂದ್ರೆ ಸ್ಮಾಲ್ ಲೆಟರ್ನಿಂದ ಸ್ಟಾರ್ಟ್ ಮಾಡುವಂಗಿಲ್ಲ, ಕ್ಯಾಪಿಟಲ್ ಲೆಟರ್ನಿಂದನೇ ಸ್ಟಾರ್ಟ್ ಮಾಡಬೇಕು. ಓಕೆ, ಎಂಡ್ ಆಗುವುದು ಯಾವುದರಿಂದ? ಫುಲ್ ಸ್ಟಾಪ್ನಿಂದ ಎಂಡ್ ಆಗಬೇಕು, ಅಥವಾ ಕ್ವಶನ್ ಮಾರ್ಕ್ನಿಂದ ಎಂಡ್ ಆಗಬೇಕು, ಅಥವಾ ಎಕ್ಸ್ಕ್ಲಮೇಷನ್ ಮಾರ್ಕ್ನಿಂದ ಎಂಡ್ ಆಗಬೇಕು ಅನ್ನುವಂಥದ್ದು ಸೆಂಟೆನ್ಸ್ನ ಒಂದು ರೂಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಗೋಸ್ಟು ಸಮ್ ಎಕ್ಸಾಂಪಲ್ಸ್ ಆರ್ ಹಿಯರ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಸಿ ಈಸ್ ಫ್ಲೈಯಿಂಗ್. ಸಿ ನೋಡಿರಿ, ಎಸ್ ಅನ್ನುವಂಥದ್ದು ಕ್ಯಾಪಿಟಲ್ ಅದ ಮತ್ತು ಫುಲ್ ಸ್ಟಾಪ್ನಿಂದ ಎಂಡ್ ಆಗ್ಯದ. ನೆಕ್ಸ್ಟ್ ವಾಟ್ ಈಸ್ ಯುವರ್ ನೇಮ್? ಡಬ್ಲ್ಯೂ ಅನ್ನುವಂಥದ್ದು ಇಲ್ಲಿ ಕ್ಯಾಪಿಟಲ್ ಲೆಟರ್ ಅದ. ನೆಕ್ಸ್ಟ್ ಕ್ವಶನ್ ಮಾರ್ಕ್ನಿಂದ ಎಂಡ್ ಆಗ್ಯದ. ಏನೇನು ಎಂಡ್ ಆಗಿರಬೇಕು ರೀ? ಯಾವುದರಿಂದ ಎಂಡ್ ಆಗಿರಬೇಕು? ಫುಲ್ ಸ್ಟಾಪ್ನಿಂದ ಎಂಡ್ ಆಗಿರಬೇಕು, ಕ್ವಶನ್ ಮಾರ್ಕ್ನಿಂದ ಎಂಡ್ ಆಗಿರಬೇಕು, ಅಥವಾ ಎಕ್ಸ್ಕ್ಲಮೇಷನ್ ಮಾರ್ಕ್ನಿಂದ ಎಂಡ್ ಆಗಿರಬೇಕು. ನೋಡಿರಿ, ಇಲ್ಲಿ ಸ್ಟಾರ್ಟಿಂಗ್ ವಿತ್ ಕ್ಯಾಪಿಟಲ್ ಲೆಟರ್, ಎಂಡ್ಸ್ ವಿತ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಆ್ಯಂಡ್ ಫುಲ್ ಸ್ಟಾಪ್. ವಾವ್, ದ್ಯಾಟ್ ಈಸ್ ಅ ಬ್ಯೂಟಿಫುಲ್. ಇದು ನಾವು ಒಂದು ಸೆಂಟೆನ್ಸ್ನ ಸರಿಯಾದ ಬರೆಯುವಂಥ ಕ್ರಮ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಗೋಸ್ಟು ಟೈಪ್ಸ್ ಆಫ್ ಸೆಂಟೆನ್ಸಸ್. ಬೇಸ್ಡ್ ಆನ್ ದ ಫಂಕ್ಷನ್ಸ್ ದೇರ್ ಆರ್ 4 ಟೈಪ್ಸ್ ಆಫ್ ಸೆಂಟೆನ್ಸಸ್. ನೋಡಿರಿ, ನಾವು ಇದರ ಒಂದು ಕಾರ್ಯದ ಮೂಲಕ, ಯಾವುದರ ಸೆಂಟೆನ್ಸ್ಗಳ ಕಾರ್ಯದ ಮೂಲಕ ನಾವು 4 ಟೈಪ್ಸ್ಗಳನ್ನು ಕಾಣ್ತೀವಿ. ಸೊ 4 ಟೈಪ್ಸ್ಗಳು ಯಾವ್ಯಾವ ಬರ್ತಾವೆ ಅನ್ನುವಂಥದ್ದು ನೋಡೋಣ. ಸೊ ಫಸ್ಟ್ ಒನ್ ಈಸ್ ಹಿಯರ್ ಡಿಕ್ಲರೇಟಿವ್ ಸೆಂಟೆನ್ಸ್. ಸಾದಾ ವಾಕ್ಯ ಅಂತ ಕರಿತೀವಿ, ಆರ್ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ನಾವು. ಡಿಕ್ಲರೇಟಿವರೇ ಅನ್ರಿ ಅಥವಾ ಅಸರ್ಟಿವರೇ ಅನ್ರಿ, ಏನಂತ ಕರಿಬೋದು? ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕರಿಬೋದು. ಸೊ ಹಿಯರ್ ಈಸ್ ಅ ಡೆಫಿನೇಷನ್. ವಾಟ್ ಈಸ್ ಅ ಡಿಕ್ಲರೇಟಿವ್ ಸೆಂಟೆನ್ಸ್? ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತಂದ್ರೆ ಏನು? ಎ ಡಿಕ್ಲರೇಟಿವ್ ಸೆಂಟೆನ್ಸ್ ಸ್ಟೇಟ್ಸ್ ಎ ಫ್ಯಾಕ್ಟ್ ಆರ್ ಒಪಿನಿಯನ್. ನೋಡಿರಿ, ಯಾವುದೇ ಒಂದು ಡಿಕ್ಲರೇಟಿವ್ ಸೆಂಟೆನ್ಸ್ ಆಗಿರಲಿ, ಅಸರ್ಟಿವ್ ಸೆಂಟೆನ್ಸ್ ಆಗಿರಲಿ, ಇದು ಸತ್ಯವನ್ನು ತಿಳಿಸ್ಕೊಡ್ತದೆ. ಇಟ್ ಸ್ಟೇಟ್ಸ್ ಎ ಫ್ಯಾಕ್ಟ್ ಆರ್ ಒಪಿನಿಯನ್, ಅಥವಾ ಅನಿಸಿಕೆಗಳನ್ನು ತಿಳಿಸಿಕೊಡುವಂಥದ್ದು. ಅದಕ್ಕೆ ನಾವೇನಂತ ಕರಿತೀವಿ? ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಡಿಕ್ಲೇರ್ ನೋಡಿರಿ, ಡಿಕ್ಲೇರ್ ಅನ್ನುವಂಥದ್ದು ಇಟ್ ಸ್ಟೇಟ್ಸ್ ಅ ಫ್ಯಾಕ್ಟ್ ಆರ್ ಒಪಿನಿಯನ್, ಡಿಕ್ಲರೇಷನ್ ಕೊಟ್ಟು ಬಿಡುವಂಥದ್ದು. ನೆಕ್ಸ್ಟ್ ಇಟ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ಡಿಕ್ಲರೇಟಿವ್ ಸೆಂಟೆನ್ಸ್ನೊಳಗೆ ಯಾವತ್ತೂ ಕೂಡ ನಾವು ಫುಲ್ ಸ್ಟಾಪ್ನಿಂದ ಎಂಡ್ ಮಾಡಬೇಕಾಗ್ತದೆ. ಡಿಕ್ಲರೇಟಿವ್ ಸೆಂಟೆನ್ಸ್ ಮೀನ್ಸ್ ಏನು ರೀ? ಫುಲ್ ಸ್ಟಾಪ್ ಕೊಟ್ಟು ಎಂಡ್ ಮಾಡುವಂಥದ್ದು. ಆವಾಗ ಮಾತ್ರ ಅದು ಏನಂತ ಕರಿತೀವಿ? ಸಾದಾ ವಾಕ್ಯ ಅಂತ ಕರಿತೀವಿ, ಅಥವಾ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ, ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿರಿ, ಈ ಏನು ನಾವು ಡೆಫಿನೇಷನ್ ನೋಡಿದ್ವಿ, ಇಟ್ ಸ್ಟೇಟ್ಸ್ ಫ್ಯಾಕ್ಟ್ ಆರ್ ಒಪಿನಿಯನ್ ಅಂತಂದ್ವಿ ನಾವು. ಏನು ಸತ್ಯಗಳನ್ನು ತಿಳಿಸ್ಕೊಡ್ತದೆ ನೋಡೋಣ ಎಕ್ಸಾಂಪಲ್ನೊಳಗೆ. ದ ಸ್ಕೈ ಈಸ್ ಬ್ಲೂ. ನೋಡಿರಿ, ಆಕಾಶ ನೀಲಿ ಆಗ್ಯದ, ಹೌದು ಅಲ್ಲೋ? ಆಕಾಶ ನೀಲಿ ಆಗ್ಯದ ರೀ, ಹಾಗಾಗಿ ನಾವೇನಂತ ಕರಿತೀವಿ? ಇದಕ್ಕೆ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇಟ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ಫುಲ್ ಸ್ಟಾಪ್ನಿಂದ ಎಂಡ್ ಆಗಲೇಬೇಕು. ನೆಕ್ಸ್ಟ್ ಐ ಲೈಕ್ ಮ್ಯಾಂಗೋಸ್. ನಾನು ಮಾವಿನ ಹಣ್ಣನ್ನು ಇಷ್ಟಪಡುತ್ತೇನೆ, ಅಥವಾ ನಾನು ಮಾವುಗಳನ್ನು ಇಷ್ಟಪಡುತ್ತೇನೆ. ಇದು ಒಪಿನಿಯನ್ ಹೇಳಕತ್ತೀನಿ ನಾನು. ಐ ಡೋಂಟ್ ಲೈಕ್ ಮ್ಯಾಂಗೋಸ್ ಅಂತಂದ್ರೂ ಕೂಡ ಓಕೆ, ನಿಮ್ಮ ಒಪಿನಿಯನ್ ಏನಾದರೂ ಹೇಳ್ಬೋದು. ಇಟ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ನೆಕ್ಸ್ಟ್ ಸಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ನೋಡಿರಿ, ಇರ್ಬೋದು ಬಿಡ್ಬೋದು. ಸಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ಒಪಿನಿಯನ್ ಹೇಳಕತ್ತೀರಿ ನೀವು. ಇಟ್ ಸ್ಟೇಟ್ಸ್ ಅ ಫ್ಯಾಕ್ಟ್ ಅಂತಂದಾಗ ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯ ಏನು ಮಾಡ್ತಾನೆ ರೀ? ಪೂರ್ವಕ್ಕೆ ಹುಟ್ಟುತ್ತಾನೆ, ಪಶ್ಚಿಮಕ್ಕೆ ಮುಳುಗುತ್ತಾನೆ. ಇದು ನೈಜವಾಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು ಡಿಕ್ಲರೇಟಿವ್ ಸೆಂಟೆನ್ಸ್. ಅಥವಾ ನಿಮ್ಮ ಒಪಿನಿಯನ್ನು ಕೂಡ ಎಲ್ಲಿ ಏನು ಮಾಡ್ಬೋದು, ಹೇಳ್ಬೋದು. ಯಾವ್ಯಾವ ರೀತಿ ಒಪಿನಿಯನ್ ಹೇಳಕತ್ತೀವಿ ನಾವು? ಸಿ ಈಸ್ ಮೈ ಬೆಸ್ಟ್ ಫ್ರೆಂಡ್, ವಿ ಗೋ ಟು ಸ್ಕೂಲ್ ಎವ್ರಿ ಡೇ, ಮೈ ಫಾದರ್ ಈಸ್ ಅ ಡಾಕ್ಟರ್, ದ ಡಾಗ್ ಈಸ್ ಬಾಕಿಂಗ್, ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್, ವಾಟರ್ ಬಾಯ್ಲ್ಸ್ ಆ್ಯಟ್ 100 ಡಿಗ್ರಿ ಸೆಲ್ಸಿಯಸ್. ಇದು ಫ್ಯಾಕ್ಟ್ ಅಂತ ಕರಿತೀವಿ ನಾವು. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ, ಇದನ್ನು ಒಪಿನಿಯನ್ ಅಂತ ಕರಿತೀವಿ ನಾವು.
ಅಥವಾ ಇಟ್ ಈಸ್ ಅ ಸ್ಟೇಟ್ಮೆಂಟ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ದ ಶಾಪ್ ಓಪನ್ಸ್ ಆಟ್ 9 AM. ದ ಶಾಪ್ ಓಪನ್ಸ್ ಆಟ್ 9 AM. ನೆಕ್ಸ್ಟ್ ಹಿ ಲೈವ್ಸ್ ಇನ್ ಡೆಲ್ಲಿಯಲ್ಲಿ ವಾಸ ಮಾಡ್ತಾನೆ. ಇವೆಲ್ಲ ಏನಾಗಿರ್ತಾವೆ ಅಂತಂದಾಗ ಜಸ್ಟ್ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಆಗಿರ್ತಾವೆ. ಇನ್ನು ನೆಕ್ಸ್ಟ್ ಗೋಸ್ ಟು ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಲ್ಲಿ ಹೆಸರಲ್ಲಿ ಹೇಳುವಂತೆ ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಕರಿತೀವಿ ನಾವು. ಇಲ್ಲೇನು ಮಾಡಬೇಕಾಗಿರ್ತದೆ ರೀ, ಪ್ರಶ್ನೆಯನ್ನು ಮಾಡಬೇಕಾಗಿರ್ತದೆ. ಇಂಟರಾಗೇಟಿವ್ ಸೆಂಟೆನ್ಸಸ್ ಅಂತಂತಾರೆ. ಇದರರ್ಥ ಪ್ರಶ್ನಾರ್ಥಕ ವಾಕ್ಯಗಳು. ಹಿಯರ್ ಆ್ಯನ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಸ್ಕ್ ಕ್ವಶನ್. ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಳಸ್ಕೊಳ್ಳುವಂಥದ್ದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಇಟ್ ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್. ನೋಡಿರಿ, ಇದು ಯಾವತ್ತೂ ಕೂಡ ಕ್ವಶನ್ ಮಾರ್ಕ್ನಿಂದ ಎಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಫುಲ್ ಸ್ಟಾಪ್ನಿಂದ ಎಂಡ್ ಆಗಲ್ಲ, ಕಾಮಾದಿಂದ ಎಂಡ್ ಆಗಲ್ಲ, ಎಕ್ಸ್ಕ್ಲಮೇಷನ್ ಮಾರ್ಕ್ನಿಂದ ಎಂಡ್ ಆಗಲ್ಲ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನಬೇಕಾಗಿತ್ತು ಅಂತಂದ್ರೆ ದ್ಯಾಟ್ಸ್ ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಯುವರ್ ನೇಮ್? ಸೆಕೆಂಡ್ ಒನ್, ವೇರ್ ಡೂ ಯು ಲೀವ್? ನೀವೆಲ್ಲ ವಾಸ ಮಾಡ್ತೀರಿ, ನೀವೆಲ್ಲಿದ್ದೀರಿ ಅನ್ನುವಂಥದ್ದು ಪ್ರಶ್ನೆ ಕೇಳಕತ್ತೀವಿ. ಹಾಗಾಗಿ ಇದಕ್ಕೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಡು ಯು ಲೈಕ್ ಟೀ ಆರ್ ಕಾಫಿ? ನೀವು ಕಾಫಿ ಇಷ್ಟಪಡ್ತಿರೋ ಅಥವಾ ಟೀ ಇಷ್ಟಪಡ್ತಿರೋ ಅನ್ನುವಂಥ ಪ್ರಶ್ನೆ ಮಾಡಬೇಕಾಗ್ಯದ. ನೋಡಿರಿ, ಇಲ್ಲಿ ಯಾವತ್ತೂ ಕೂಡ ನಾವು ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಬಳಕೆ ಮಾಡ್ಕೊಂಡ್ವಿ ಅಂತಂದಾಗ ಅದನ್ನು ಏನಂತ ಕರಿತೀವಿ ನಾವು? ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಹೆಲ್ಪಿಂಗ್ ವರ್ಬ್ ಮುಂದೆ ಬಂದಿತ್ತು ಅಂದ್ರೆ ನೋಡ್ಕೊಂಬಿಡ್ರಿ ಎಲ್ಲ ಇಲ್ಲಿ ಡೂ, ಆ್ಯಸ್, ಆರ್, ವೈ, ಹ್ಯಾವ್, ವೆನ್, WH ಕ್ವೆಶನ್ಸ್ ಬಂದು ಅಂತಂದಾಗ ಅದು ಏನಾಗಿರ್ತದೆ? ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿರ್ತದೆ. ನೆಕ್ಸ್ಟ್, ಆರ್ ಯು ಕಮಿಂಗ್ ಟು ದ ಪಾರ್ಟಿ? ವೈ ಆರ್ ಯು ಸ್ಯಾಡ್? ಹ್ಯಾವ್ ಯು ಡನ್ ಯುವರ್ ಹೋಮ್ವರ್ಕ್? ವೆನ್ ವಿಲ್ ದ ಟ್ರೈನ್ ಅರೈವ್? ಹೂ ಈಸ್ ಯುವರ್ ಟೀಚರ್? ಕ್ಯಾನ್ ಐ ಹೆಲ್ಪ್ ಯು? ನೋಡಿರಿ, ಎವ್ರಿ ಸೆಂಟೆನ್ಸ್ ಹ್ಯಾಸ್ ಎಂಡ್ ವಿತ್ ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್ನಿಂದ ಎಂಡ್ ಆಗಿರಬೇಕು ಅನ್ನುವಂಥದ್ದು ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಒಂದು ರೂಲ್ ಇರ್ತದೆ. ನೆಕ್ಸ್ಟ್ ಗೋಸ್ ಟು ಇಂಪರೇಟಿವ್ ಸೆಂಟೆನ್ಸ್. ಆ್ಯನ್ ಇಂಪರೇಟಿವ್ ಸೆಂಟೆನ್ಸ್ ಗಿವ್ಸ್ ಅ ಕಮಾಂಡ್, ಆರ್ಡರ್, ರಿಕ್ವೆಸ್ಟ್. ಇಲ್ಲಿ ಆಜ್ಞಾಧಾರಕ ವಾಕ್ಯಗಳು ಅಂತ ಕರಿತೀವಿ ನಾವು. ಏನೇನಿರ್ತದೆ ಇಲ್ಲಿ? ಇಟ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್ ಆರ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಸಮ್ಟೈಮ್ಸ್ ನೋಡಿರಿ, ಕೆಲವೊಂದಷ್ಟು ಸಮಯದಲ್ಲಿ ಎಕ್ಸ್ಕ್ಲಮೇಷನ್ ಮಾರ್ಕ್ನಿಂದ ಏನಾಗ್ತದೆ? ಎಂಡ್ ಆಗ್ತದೆ. ಮತ್ತು ಆ್ಯನ್ ಇಂಪರೇಟಿವ್ ಸೆಂಟೆನ್ಸ್ ಏನಾಗಿರ್ತದೆ? ಎಂಡ್ಸ್ ವಿತ್ ಫುಲ್ ಸ್ಟಾಪ್ನಿಂದ ಎಂಡ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಏನೇನಾಗಿರ್ತದೆ? ಕಮಾಂಡ್ ಒಳಗೊಂಡಿರ್ತದೆ, ಆರ್ಡರ್ ಒಳಗೊಂಡಿರ್ತದೆ ಮತ್ತು ರಿಕ್ವೆಸ್ಟ್ ಒಳಗೊಂಡಿರ್ತದೆ. ಕಮಾಂಡ್, ಆರ್ಡರ್, ರಿಕ್ವೆಸ್ಟ್ ಇವು ಮೂರು ಒಳಗೊಂಡಿದ್ವು ಅಂದ್ರೆ ಅದಕ್ಕೆ ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಕ್ಲೋಸ್ ದ ಡೋರ್ ಆರ್ಡರ್ ಅಂತ ಕರಿತೀವಿ. ಪ್ಲೀಸ್ ಸಿಟ್ ಡೌನ್ ಇಲ್ಲಿ ರಿಕ್ವೆಸ್ಟ್ ಅಂತ ಕರಿತೀವಿ. ಡೋಂಟ್ ಟಚ್ ದ್ಯಾಟ್ ಕಮಾಂಡ್ ಅಂತ ಕರಿತೀವಿ. ಬಿ ಕ್ವೈಟ್ ಕಮಾಂಡ್ ಅಂತ ಕರಿತೀವಿ. ಟೇಕ್ ಯುವರ್ ಬುಕ್ಸ್ ಔಟ್ ರಿಕ್ವೆಸ್ಟ್. ನೆಕ್ಸ್ಟ್, ಟರ್ನ್ ಆಫ್ ದ ಲೈಟ್ಸ್. ನೆಕ್ಸ್ಟ್, ಡೋಂಟ್ ಬಿ ಲೇಟ್. ಪಾಸ್ ಮೀ ದ ಸಾಲ್ಟ್. ಇಲ್ಲೆಲ್ಲವೂ ಕೂಡ ಏನಾಗಿವೆ ಅಂತಂದಾಗ ಒಂದು ಆರ್ಡರು, ನೆಕ್ಸ್ಟ್ ಇನ್ನೊಂದು ಕಮ್ಯಾಂಡು, ಇನ್ನೊಂದು ರಿಕ್ವೆಸ್ಟ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ನೆಕ್ಸ್ಟ್ ಒನ್, ಫಾಲೋ ದ ರೂಲ್ಸ್ ಆ್ಯಂಡ್ ಹೆಲ್ಪ್ ಮೀ ಪ್ಲೀಸ್ ರಿಕ್ವೆಸ್ಟ್ ಅಂತ ಕರಿತೀವಿ ನಾವು. ದೆನ್ ಗೋಸ್ ಟು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಭಾವಸೂಚಕ ವಾಕ್ಯಗಳು ಅಂತ ಕರಿತೀವಿ. ಆ್ಯನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಎಕ್ಸ್ಪ್ರೆಸಸ್ ಸ್ಟ್ರಾಂಗ್ ಫೀಲಿಂಗ್ ಆರ್ ಎಮೋಷನ್ಸ್. ಇಟ್ ಎಕ್ಸ್ಪ್ರೆಸಸ್ ಸ್ಟ್ರಾಂಗ್ ಫೀಲಿಂಗ್ ಆರ್ ಎಮೋಷನ್. ನಿಮ್ಮೊಳಗಿರುವಂಥ ಭಾವನೆಗಳನ್ನು, ನಿಮ್ಮೊಳಗಿರುವಂಥ ಫೀಲಿಂಗ್ಸ್ಗಳನ್ನು ಹೊರ ಹಾಕೋದಕ್ಕೆ ನಾವೇನಂತ ಕರಿತೀವಿ? ಭಾವಸೂಚಕ ಅಥವಾ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ದೇರ್ ಈಸ್ ಅ ರೂಲ್, ಇಟ್ ಎಂಡ್ಸ್ ವಿತ್ ಆ್ಯನ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಎಕ್ಸ್ಕ್ಲಮೇಷನ್ ಮಾರ್ಕ್ನಿಂದ ಏನಾಗಬೇಕು ರೀ? ಕೊನೆಗೊಳ್ಳಬೇಕು. ಅಂದಾಗ ಮಾತ್ರ ಇದಕ್ಕೆ ಏನಂತ ಕರಿತೀವಿ ನಾವು? ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಸ್ ನೋಡೋಣ ಅಂತ. ವಾಟ್ ಅ ಬ್ಯೂಟಿಫುಲ್ ಫ್ಲವರ್. ವಾವ್, ಎಂಥ ಸುಂದರವಾಗಿರುವಂಥ ಒಂದು ಫ್ಲವರ್ ಇದೆ. ನೆಕ್ಸ್ಟ್, ಐ ಓನ್ ದ ಗೇಮ್. ನಾವು ಗೇಮನ್ನು ಗೆದ್ವಿ. ಎಕ್ಸ್ಕ್ಲಮೇಷನ್ ಮಾರ್ಕ್ನಿಂದ ಎಂಡ್ ಆಗಲೇಬೇಕು ರೀ. ನೆಕ್ಸ್ಟ್, ಓ ನೋ ಐ ಫಾರ್ಗಟ್ ಮೈ ಬ್ಯಾಗ್. ಓಹ್, ನಾನು ನನ್ನ ಬ್ಯಾಗನ್ನು ಮರ್ತು ಬಂದೆ. ನೆಕ್ಸ್ಟ್, ಹೌ ಸ್ವೀಟ್ ಸಿ ಈಸ್. ನೆಕ್ಸ್ಟ್, ಐ ಕಾಂಟ್ ಬಿಲೀವ್ ಇಟ್. ವಾವ್, ದ್ಯಾಟ್ಸ್ ಅಮೇಝಿಂಗ್. ನೆಕ್ಸ್ಟ್, ಹರಿ, ವಿ ಓನ್. ನಡ್ರಿ, ನಾವು ಗೆದ್ವಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಕೊಡುವಂಥದ್ದು. ನೆಕ್ಸ್ಟ್, ವಾಟ್ ಅ ಸರ್ಪ್ರೈಸ್, ದ್ಯಾಟ್ಸ್ ಅನ್ಬಿಲೀವೇಬಲ್.
ನೆಕ್ಸ್ಟ್ ವಾಟ್ ಅ ನೈಸ್ ಡೇ ಇಟ್ ಈಸ್. ಇವೆಲ್ಲವುಗಳು ಕೂಡ ಏನಾಗಿರ್ತಾವೆ ರೀ, ಒಂದು ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ಗಳಾಗಿರ್ತಾವೆ. ದಟ್ ಈಸ್ ಅನದರ್ ಒನ್ ಈಸ್ ಹಿಯರ್. ಫಾರ್ ಎಕ್ಸಾಂಪಲ್ ಅಪ್ಟೇಟಿವ್ ಸೆಂಟೆನ್ಸ್. ಇನ್ನೊಂದು ನಾವು ಇಲ್ಲಿ ಏನು ಮಾಡ್ಬೋದು, ಸೆಂಟೆನ್ಸ್ನ ಕ್ಯಾಟಗರಿ ಒಳಗೆ ನೋಡ್ಬೋದು, ದ್ಯಾಟ್ ಈಸ್ ಅಪ್ಟೇಟಿವ್ ಸೆಂಟೆನ್ಸ್. ಇದು ಆ ಒಂದು ಸೆಂಟೆನ್ಸ್ನಲ್ಲಿ ಪಾರ್ಟ್ಸ್ ಆಗಿ ಬರೋಂಗಿಲ್ಲ, ಇದೊಂದು ಸಪ್ರೇಟಾಗಿ ಯೂಸ್ ಆಗುವಂಥದ್ದು. ಇನ್ ಸಮ್ ಕೇಸಸ್ ಆರ್ ಸಮ್ ಸಿಸ್ಟಮ್ಸ್ ವಿ ಕ್ಯಾನ್ ಯೂಸ್ ಅಪ್ಟೇಟಿವ್ ಸೆಂಟೆನ್ಸಸ್. ಸೊ ಸೆಂಟೆನ್ಸಸ್ ದ್ಯಾಟ್ ಎಕ್ಸ್ಪ್ರೆಸ್ ವಿಶಸ್, ಬ್ಲೆಸ್ಸಿಂಗ್ಸ್ ಆರ್ ಪ್ರೇಯರ್ಸ್. ಈ ಸೆಂಟೆನ್ಸ್ಗಳಲ್ಲಿ ಮುಖ್ಯವಾಗಿ ನಾವು ವಿಶಸ್ಗಳನ್ನು ನಾವು ತಿಳ್ಕೊಳ್ತೀವಿ. ನೆಕ್ಸ್ಟ್ ಬ್ಲೆಸ್ಸಿಂಗ್ಸ್ಗಳನ್ನು ಮಾಡುವಂಥದ್ದು, ನೆಕ್ಸ್ಟ್ ಪ್ರೇಯರ್ಸ್ಗಳನ್ನು ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡಿರಿ, ಮೇ ಗಾಡ್ ಬ್ಲೆಸ್ ಯು. ಇಲ್ಲಿ ಯಾವುದೇ ರೀತಿ ನೀವು ಬ್ಲೆಸ್ ಮಾಡ್ಲಿಕ್ಕತ್ತೀರಿ, ಮೇ ಗಾಡ್ ಬ್ಲೆಸ್ ಯು. ನೆಕ್ಸ್ಟ್ ಲಾಂಗ್ ಲೈವ್ ದ ಕಿಂಗ್, ವಿಶ್ ಮಾಡ್ಲಕತ್ತೀರಿ ಅವರಿಗೆ, ನೀವು ರಾಜನ ಹಾಗೆ ಬದುಕ್ರಿ. ನೆಕ್ಸ್ಟ್ ಐ ವಿಶ್ ಯು ಹ್ಯಾಪಿ ಬರ್ತ್ಡೇ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಇಲ್ಲಿ ಕೂಡ ನೀವೇನು ಮಾಡ್ಲಕತ್ತೀರಿ, ಅವರಿಗೆ ವಿಶನ್ನು ಮಾಡ್ಲಕತ್ತೀವಿ. ಎಸ್, ಹಿಯರ್ ಈಸ್ ಅ ನೋಟ್ ಫಾರ್ ಯು. ಇನ್ ಮಾಡರ್ನ್ ಗ್ರಾಮರ್, ಅಪ್ಟೇಟಿವ್ ಸೆಂಟೆನ್ಸ್ ಆರ್ ಯೂಸುವಲಿ ಕನ್ಸಿಡರ್ ಎ ಸಬ್ ಟೈಪ್ ಆಫ್ ಇಂಪೆರೇಟಿವ್ ಆರ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಇನ್ನೇನು ನಾವು ಈ ಜಸ್ಟ್ ಒಂದು ಅಪ್ಟೇಟಿವ್ ಸೆಂಟೆನ್ಸನ್ನು ನೋಡಕತ್ತೀವಲ್ಲ, ಇದು ಯಾವುದೊಳಗೆ ಸಬ್ ಟೈಪ್ ಆಗಿ ಯೂಸ್ ಆಗ್ಯದಂತಂದಾಗ ಇಂಪೆರೇಟಿವ್ ಸೆಂಟೆನ್ಸ್ ಒಳಗಡೆ ಸಬ್ ಟೈಪ್ ಆಗಿರುವಂಥದ್ದು, ಅಥವಾ ಇಂಪೆರೇಟಿವ್ ಸೆಂಟೆನ್ಸ್ ಒಳಗಡೆ ಆಗೋದತ್ತ, ಅಥವಾ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಒಳಗಡೆ ಇರುವಂಥದ್ದು ನಾವು ಕಂಡು ಬರ್ತದೆ. ಇದು ಯಾವುದೇ ರೀತಿ ಸಪ್ರೇಟ್ ಟೈಪ್ ಆಗಿರೋದಿಲ್ಲ. ಬಟ್ ಇನ್ ಎ ಟ್ರೆಡಿಷನಲ್ ಆರ್ ಇಂಡಿಯನ್ ಗ್ರಾಮರ್ ಸಿಸ್ಟಮ್ ಇಟ್ ಈಸ್ ಆಫ್ಟನ್ ಥಾಟ್ ಆ್ಯಸ್ ಅ ಫಿಫ್ತ್ ಟೈಪ್. ನಾವು ಕೆಲವೊಂದಿಷ್ಟು ಭಾರತದಲ್ಲಿ ನಮ್ಮ ಸಾಂಪ್ರದಾಯಿಕದೊಳಗೆ ಬಳಕೆ ಮಾಡುವಂಥ ಒಂದು ಸನ್ನಿವೇಶದೊಳಗೆ ಇದಕ್ಕೆ ಏನಂತ ಕರೆದ್ವಿ, ನಾವು ಫಿಫ್ತ್ ಟೈಪ್ ಅಂತ ಯೂಸ್ ಮಾಡ್ಕೊಂಡ್ವಿ. 5ನೇ ಒಂದು ಟೈಪ್ ಅಂತ ನಾವು ಕರಿತೀವಿ. ಬಟ್ ಇನ್ ಮಾಡರ್ನ್ ಗ್ರಾಮರ್ ವಿ ಡೋಂಟ್ accept it as a type of sentence. So this is the class for you. If you like this video, please share and subscribe our channel. Next meet in the other class. Thank you for watching.